ರಾಜ್ಯದ ಲೋಕ ಅಖಾಡಕ್ಕೆ ಪ್ರಧಾನಿ ಮೋದಿ ಎಂಟ್ರಿ ಕೊಟ್ಟಿದ್ದಾರೆ. ರಾಜ್ಯದ ಎಲ್ಲ ಬೂತ್ ಅಧ್ಯಕ್ಷರ ಜೊತೆ ನಮೋ ಸಂವಾದವನ್ನ ನಡೆಸಲಿಕ್ಕಿದ್ದಾರೆ. ಸಂಜೆ 4:30ಕ್ಕೆ ರಾಜ್ಯದಲ್ಲಿ ನಮೋ ಆಪ್ ಮೂಲಕ ಮೋದಿ ಸಂವಾದವನ್ನ ನಡೆಸಲಿದ್ದು, ರಾಜ್ಯಾಧ್ಯಕ್ಷ BY ವಿಜೇಂದ್ರ, ಮಾಜಿ CM BS ಯಡಿಯೂರಪ್ಪ, ಕೋರ್ ಕಮಿಟಿ ಸದಸ್ಯರು, ಲೋಕಸಭಾ ಸದಸ್ಯರು ಹಾಗೇನೆ ಶಾಸಕರು ಸೇರಿ ವಿಧಾನ ಪರಿಷತ್ ಸದಸ್ಯರು ಕೂಡ ಭಾಗಿಯಾಗಲಿಕ್ಕಿದ್ದಾರೆ. ಪಾರ್ಲಿಮೆಂಟ್ ಫೈಟ್ನಲ್ಲಿ ಗಂಡಸ್ತನದ ದಂಗಲ್ ಜೋರಾಗಿ ನಡೀತಾ ಇದೆ. ಕಾಂಗ್ರೆಸ್ನ ವಿರುದ್ಧ ಮಾಜಿ CM ಬಸವರಾಜ ಬೊಮ್ಮಾಯಿ ಹಾವೇರಿಯಲ್ಲಿ ವಾಗ್ದಾಳಿ ನಡೆಸಿದರು. ಅಧಿಕಾರದಲ್ಲಿ ಇದ್ದವರ ಗಂಡಸ್ತನದ ಟೆಸ್ಟ್ ಆಗಬೇಕಾಗಿದೆ. ನಮ್ಮ ಗಂಡಸ್ತನವನ್ನ ಮೊದಲೇ ತೋರಿಸಿದ್ದೇವೆ. ಪ್ರವಾಹ ಬಂದಾಗ 2 ಪಟ್ಟು ಪರಿಹಾರ ನೀಡಿದ್ದೀವಿ ಅಂತ ಕಾಂಗ್ರೆಸ್ ಪ್ರಮಾಣ ಪಾಲಿಟಿಕ್ಸ್ಗೆ ತಿರುಗೇಟನ್ನು ನೀಡಿದ್ದಾರೆ. ಈಗ ಸದ್ಯ ಗಂಡಸ್ತನ ಟೆಸ್ಟ್ ಆಗೋದು ಯಾರು ಅಧಿಕಾರದಾಗಿದೆ ಅವ್ರದ್ದು. ಕರ್ನಾಟಕ ಜನತೆ ಸಿದ್ದರಾಮಯ್ಯನ ಅಧಿಕಾರಕ್ಕೆ ತಂದಿದ್ದಾರೆ. ಅವರು ಯಾವ ಮಾಲಕರು ಅಧಿಕಾರ ತಂದ್ರೆ ಅವ್ರು ಕಷ್ಟ ಆಗಿದ್ದಾರೆ. ಅವ್ರಿಗೆ ತಾವಿಸುವಂಥದ್ದು ಅವ್ರ ಕೆಲಸ. ನಮ್ಮ ಗಂಡಸ್ತನ ನಾವು ಆಗಲೇ ತೋರಿಸಿದ್ದೀವಿ. ನಮ್ಮ ಪ್ರವಾಹ ಬಂದಾಗ ಯಾರಿಗೂ ಕಾಯ್ದೆ ನಾವು ಪ್ರವಾಹ ಪರಿಹಾರವನ್ನು 2 ಪಟ್ಟು ರಿಲೀಸ್ ಮಾಡಿ, ಒಂದಲ್ಲ 2 ಪಟ್ಟು ರಿಲೀಸನ್ನು 1 ತಿಂಗಳದಾಗ ರಿಲೀಸ್ ಮಾಡಿ 17 ಲಕ್ಷ ಜನರಿಗೆ ಪರಿಹಾರ ಕೊಟ್ಟಿರುವಂಥದ್ದು ಗಂಡಸ್ತನ ನಮ್ಮದಿದೆ. ನಾವೇನು ಮೇಲೆ ಯಾರಿಗೂ ಬಟ್ ಮಾಡಿ ತೋರಿಸಿಲ್ಲ. ಆದ್ದರಿಂದ ಇವ್ರು ನಿಜವಾದ ಗಂಡಸ್ತನ ಪರೀಕ್ಷೆ ಇವ್ರದ್ದಿದೆ. ಇವರು ಮೇಲೆ ಬಟ್ ಮಾಡಿ ತೋರಿಸ್ತೇನೆ ತಮ್ಮ ಖಜಾನೆಯಿಂದ ದುಡ್ಡು ಬಿಡುಗಡೆ ಮಾಡಲಿ, ಆಮೇಲೆ ಅಲ್ಲಿಂದ ತೊಗೊಳ್ಳಿ. ಯಾರು ಬೇಡ, ನಮಗೇನು ಬಂದಿತ್ತ, ಆಮೇಲೆ ಬಂದೇ ಬರ್ತದೆ. ಈಗ ತಮಗೆ ರೈತರಿಗೆ ಪರಿಹಾರ ಕೊಡೋದಕ್ಕೆ ಖಜಾನೆ ಖಾಲಿಯಾಗಿದೆ. ಕುಂಟು ನೆಪ ಹೇಳ್ತಾರೆ. ತಮ್ಮ ವೈಫಲ್ಯವನ್ನು ಮುಚ್ಚಿಕೊಳ್ಳೋ ಸಲ ಗಂಡಸ್ತನದ ಮಾತಾಡ್ತಾರೆ. ನಿಜವಾದ ಗಂಡಸ್ತನ ನಮ್ಮ ಅಧಿಕಾರದಾಗ ತೋರಿಸಿದ್ದೀವಿ. ಶಾಸಕ ವಿಜಯಾನಂದ ಕಾಶ್ಯಪ್ಪನವರ ನಿವಾಸಕ್ಕೆ ಸಚಿವ ಶಿವಾನಂದ ಪಾಟೀಲ್ ಭೇಟಿ ನೀಡಿದ್ದಾರೆ. ಮೊನ್ನೆಯಷ್ಟೇ ಜಿಲ್ಲೆಯ ಕಾಂಗ್ರೆಸ್ ಮುಖಂಡರ ಸಭೆಗೆ ಬಂದು ಒಗ್ಗಟ್ಟಿನ ಮಂತ್ರ ಜಪಿಸಿದ್ದ ಸಚಿವ ಶಿವಾನಂದ ಪಾಟೀಲ್ ಇಳಕಲ್ ನಗರದಲ್ಲಿ ಇರುವಂತಹ ಶಾಸಕ ಕಾಶ್ಯಪ್ಪನವರ ಮನೆಗೆ ಭೇಟಿ ನೀಡಿ ಪರಸ್ಪರ ಶಾಸಕ ಸಚಿವರು ಚರ್ಚೆ ನಡೆಸಿದ್ದಾರೆ. ಇನ್ನು ಭೇಟಿಯ ಬಳಿಕ ಚುಟುಕಾಗಿ ಉತ್ತರಿಸಿದ ಉಭಯ ನಾಯಕರು, ನಮ್ಮಲ್ಲಿ ಮನಸ್ತಾಪವೇ ಇಲ್ಲ, ಮನಸ್ತಾಪ ಯಾಕೆ ಅಂತ ಸಚಿವ ಶಿವಾನಂದ ಪಾಟೀಲ್ ಪ್ರಶ್ನೆ ಮಾಡಿದರು. ಇತ್ತ ಈ ಸಲ ಬಾಗಲಕೋಟೆ ಕ್ಷೇತ್ರದಲ್ಲಿ ಪಕ್ಷ ಗೆಲ್ಲಿಸೋದೇ ಗುರಿ ಅಂತ ಶಾಸಕ ಕಾಶ್ಯಪ್ಪನವರು ಹೇಳಿದರು. ಜೆಡಿಎಸ್ ಬಿಜೆಪಿ ಸಮನ್ವಯ ಸಭೆ ಬಳಿಕ ಮಾಜಿ ಸಚಿವ HD ರೇವಣ್ಣ ಪ್ರತಿಕ್ರಿಯೆ ನೀಡಿದ್ದಾರೆ. ಕೇಂದ್ರದ ಮಾಜಿ ಪ್ರಧಾನ ಕಾರ್ಯದರ್ಶಿ ಆದಂತಹ CT ರವಿ ಅವರು ಜೆಡಿಎಸ್ ಕಾರ್ಯಕರ್ತರು ಹಾಗೂ ಬಿಜೆಪಿಯ ತಾಲೂಕು ಮಂಡಲದ ಅಧ್ಯಕ್ಷರಿಗೆ ಸೂಚನೆ ಕೊಟ್ಟಿದ್ದಾರೆ. ನಾವೆಲ್ಲ ಒಂದಾಗಿ ರವಿ ಅವರು ಏನು ಸಂದೇಶ ಕೊಟ್ಟಿದ್ದಾರೆ ಅದನ್ನು ಪಾಲಿಸ್ತೇವೆ. ದೊಡ್ಡವರು ಸಣ್ಣವರು ಇಲ್ಲ, ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತೀವಿ. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಬೇಕು ಅನ್ನೋದು ಒಂದೇ ಗುರಿ ಅಂತ ತಿಳಿಸಿದರು. ಏನು ಸೂಚನೆ ಕೊಟ್ಟಿದ್ರೆ ಅದನ್ನು ನಾವೆಲ್ಲ ಒಟ್ಟು ಪಾಲಿಸೋದೇ ಮೊದಲನೇ ಗುರಿ. ನಮಗಿರೋದು ಇವತ್ತು ಮುಖ್ಯ. ಈ ದೇಶದಲ್ಲಿ ವಿಶ್ವಕ್ಕೆ ಇವತ್ತೊಂದು ಸಂದೇಶ ಕೊಡಬೇಕು ಅಂದರೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಮಾಡಬೇಕು, ಒಂದೇ ಮುಖ್ಯ. ಅದಕ್ಕೆ ನಾವೆಲ್ಲ ಒಟ್ಟಾಗಿ ಹೋರಾಟ ಮಾಡಬೇಕು ಅನ್ನೋದನ್ನ ಒಂದು ಸಂದೇಶನ ರವಿಯವರು ಕೊಟ್ಟಿದ್ದಾರೆ, ನಮ್ಮ ಪ್ರಧಾನ ಕಾರ್ಯದರ್ಶಿಗಳು. ಮತ್ತು ಇವತ್ತು ಇಲ್ಲಿ ಸಮನ್ವಯ ಸಮಿತಿ ಹಾಸನ ಜಿಲ್ಲೆಗೆ ಪ್ರಾಣೇಶ್ವರರಿದ್ದಾರೆ. ಅವರು ಈಗಾಗಲೇ ಮಾಡ್ತಾಯಿದ್ದಾರೆ. ಬೇಲೂರಿಂದ ಹಿಡಿದು, ಕಡೂರಿಂದ ಹಿಡಿದು, ಅರಸೀಕೆರೆಯಿಂದ ಹಿಡಿದು ಪ್ರತಿ ತಾಲೂಕಿನಲ್ಲಿ ಒಂದು ಸಮನ್ವಯ ಮಾಡೋದಕ್ಕೆ ಈಗ ಅವರು ಸಕಲೇಶ್ಪುರದಲ್ಲೂ ನಾಳೆ ಇದೆ, ಅದನ್ನು ಮಾಡ್ತಾರೆ. ನಾವೆಲ್ಲ ಒಟ್ಟಾಗಿ ಅವರೇನು ಸಂದೇಶ ಕೊಟ್ಟಿದ್ದಾರೆ ರವಿಯವರು, ಅದು ಬಿಟ್ಟು ನಮ್ದು ಏನಿಲ್ಲ. ಅವರು CM ಸಿದ್ದರಾಮಯ್ಯ ವಿರುದ್ಧ ಮಾಜಿ ಸಚಿವ CT ರವಿ ಹಾಸನದಲ್ಲಿ ವಾಗ್ದಾಳಿಯನ್ನು ನಡೆಸಿದರು. ಕೇರಳದಲ್ಲಿ ಸಾಲದ ಶೂಲದಲ್ಲಿ ಇಡೀ ಸರ್ಕಾರ ಸಿಲುಕಿದ್ದು ದಿವಾಳಿ ಹಂಚಿಗೆ ತಲುಪಿದೆ. ಕರ್ನಾಟಕವು ಅದೇ ಹಾದಿಯಲ್ಲಿದೆ. ಇದನ್ನು ದುಃಖದಲ್ಲಿ ಹೇಳ್ತಾ ಇದ್ದೇನೆ. ಸಿದ್ದರಾಮಯ್ಯ ಅವರ ಸಿದ್ದರಾಮಿಕ್ಸ್ ರಾಜ್ಯವನ್ನ ದಿವಾಳಿ ಕಡೆಗೆ ತೆಗೆದುಕೊಂಡು ಹೋಗ್ತಾ ಇದೆ. ಅವರ ತಪ್ಪು ನೀತಿಯಿಂದ ಕೇರಳದ ಹಾದಿಯಲ್ಲಿ ಕರ್ನಾಟಕ ನಡೀತಾ ಇರೋದು ದುರ್ದೈವದ ಸಂಗತಿ ಅಂತ ಕಿಡಿಕಾರಿದೆ. ಈಗ ಸಿದ್ದರಾಮಿಕ್ಸ್ನ ಪರಿಣಾಮ ರಾಜ್ಯ ದಿವಾಳಿ ಕಡೆಗೆ ಹೋಗ್ತಾ ಇದೆ. MLAಗಳು, ಅವ್ರದೇ ಪಕ್ಷದ MLAಗಳು ಆಕ್ರೋಶಗೊಂಡಿದ್ದಾರೆ. ಅವರ ಆಕ್ರೋಶವನ್ನು ಸಮಾಧಾನ ಮಾಡೋದಕ್ಕೆ ಕೆಲವು ಪ್ರಭಾವಿ ಸಚಿವರುಗಳಿಗೆ ಜವಾಬ್ದಾರಿ ಕೊಟ್ಟು, ನೀನಿಷ್ಟು MLAಗಳಿಗೆ ಸೂಟ್ಕೇಸ್ ಕೊಡು, ನೀನಿಷ್ಟು MLAಗಳು ಸೂಟ್ಕೇಸ್ ಕೊಡು ಅಂತ ಸೂಟ್ಕೇಸ್ ಕೊಡೋ ಕೆಲಸವನ್ನು ಮಾಡ್ತಾಯಿದ್ದಾರೆ. ಬಹುಶಃ ಹೀಗೇ ಮುಂದುವರೆದ್ರೆ ಕೇರಳದ ದಾರಿಯಲ್ಲಿ ದಿವಾಳಿಯ ಸ್ಥಿತಿಗೆ ಕರ್ನಾಟಕವನ್ನು ಮುಟ್ಟಿಸ್ತಾರೆ. ಈ ವರ್ಷ ಅತಿ ಹೆಚ್ಚು ಸಾಲ ಮಾಡಿದ್ದಾರೆ. ನೀವು ಬಜೆಟ್ನ ನೋಡಬೇಕಿತ್ತು. ಬಜೆಟ್ನಲ್ಲಿ ನಮ್ಮ ಆದಾಯದ ಮೂಲದಲ್ಲಿ 1 ಲಕ್ಷ ಕೋಟಿಗೂ ಸಾಲ ಮಾಡೋದು ಕೂಡ ಒಂದು ಆದಾಯದ ಮೂಲ. ಸಾಲ ಮಾಡಿ ತುಪ್ಪ ತಿನ್ನೋದು ಅದು ಚಾರುವಾಕ ನೀತಿ ಇತ್ತು. ಆ ಚಾರುವಾಕ ಹೇಳೋನಂತೆ, ಭೂತ ಇಲ್ಲ, ಭವಿಷ್ಯ ಗ್ಯಾರಂಟಿ ಇಲ್ಲ, ಬರೀ ವರ್ತಮಾನ ಮಾತ್ರ.
ಬಳ್ಳಾರಿಯಲ್ಲಿ ಬಿಜೆಪಿಯಿಂದ ಬೃಹತ್ ಸಮಾವೇಶವನ್ನ ನಡೆಸಲಾಯಿತು. ಬಿಜೆಪಿ ಅಭ್ಯರ್ಥಿ ಶ್ರೀರಾಮುಲು ಜನಾರ್ದನ್ ರೆಡ್ಡಿ ಪತ್ನಿ ಅರುಣಾಲಕ್ಷ್ಮಿ ನೇತೃತ್ವದಲ್ಲಿ ಸಮಾವೇಶವನ್ನ ನಡೆಸಲಾಯಿತು. ದೀಪ ಬೆಳಗುವ ಮೂಲಕ ಸಮಾವೇಶಕ್ಕೆ ಶ್ರೀರಾಮುಲು, ಅರುಣಾಲಕ್ಷ್ಮಿ, ಎನ್ ರವಿಕುಮಾರ್ ಚಾಲನೆ ನೀಡಿದರು. 5,000ಕ್ಕೂ ಹೆಚ್ಚು ಕಾರ್ಯಕರ್ತರು ಸಮಾವೇಶದಲ್ಲಿ ಭಾಗಿಯಾಗಿದ್ದರು. ಜನಾರ್ದನ್ ರೆಡ್ಡಿ ಕೇಸ್ಗೆ ಹೆದರಿ ಬಿಜೆಪಿ ಸೇರಿದ್ದಾರೆ ಎಂದಿದ್ದ ಸಚಿವ ನಾಗೇಂದ್ರಗೆ ಅರುಣಾಲಕ್ಷ್ಮಿ ಟಾಂಗ್ ಕೊಟ್ಟಿದ್ದಾರೆ. ಸಚಿವ ನಾಗೇಂದ್ರ ಅವರೇ ನಾಲ್ಗೆಯನ್ನ ಹಿಡಿತಲ್ಲಿ ಇಟ್ಕೊಂಡು ಮಾತಾಡಿ ಜನಾರ್ದನ್ ರೆಡ್ಡಿ ಬಿಜೆಪಿ ಸೇರೋದಕ್ಕೂ ಮೊದಲು ಸಚಿವ ನಾಗೇಂದ್ರ ಸಹೋದರ ವೆಂಕಟೇಶ್ ಪ್ರಸಾದ್ ಕಾಂಗ್ರೆಸ್ ಅಭ್ಯರ್ಥಿ ಅಂತ ಪ್ರಚಾರ ಮಾಡಿದರು. ಜನಾರ್ದನ್ ರೆಡ್ಡಿ ಬಿಜೆಪಿ ಸೇರಿದ ಮೇಲೆ ನಾಗೇಂದ್ರ ಅವರು ಸೋಲಿನ ಭಯದಿಂದ ತಮ್ಮ ಅಣ್ಣನನ್ನ ಹಿಂದಕ್ಕೆ ಸರಿಸಿದ್ದಾರೆ ಅಂತ ಕುಟುಕಿದರು. ವೇದಿಕೆಯಲ್ಲಿ ನಾಗೇಂದ್ರ ಅಣ್ಣನವರಿಗೆ ಒಂದು ಮಾತನ್ನು ಹೇಳ ಬಯಸುತ್ತೇನೆ. ಬಂದಿದ್ದಾರೆ ನಾಗೇಂದ್ರ ಅವರು ಜನಾರ್ದನ್ ರೆಡ್ಡಿ ಅವರ ಬಗ್ಗೆ ಒಂದು ಮಾತು ಹೇಳಿದ್ದಾರೆ. 100 ಜನಾರ್ದನ್ ರೆಡ್ಡಿ ಅವರುಗಳು ಬಂದ್ರು ಏನು ಮಾಡಕ್ಕಾಗಲ್ಲ ಕಾಂಗ್ರೆಸ್ನು ಅಂತ. ಆದ್ರೆ ನಾಗೇಂದ್ರ ಅವರೇ, ನೀವು ಒಂದು ಮಾತನ್ನು ನೆನಪಿಟ್ಕೊಳ್ರಿ, 100 ಜನ ಜನಾರ್ದನ್ ರೆಡ್ಡಿ ಅವರು ಬೇಕಾಗಿಲ್ಲ, ಒಬ್ಬ ಜನಾರ್ದನ್ ರೆಡ್ಡಿ ಅವರ ಅಭಿಮಾನಿ 100 ಮಂದಿ ಕಾಂಗ್ರೆಸ್ ಅವರನ್ನ ಅಲುಗಾಡಿಸುತ್ತಾರೆ. ಇದನ್ನು ನೆನಪಿಟ್ಕೊಂಡು ನೀವೇನು ಜನಾರ್ದನ್ ರೆಡ್ಡಿ ಅವರಿಂದ ರಾಜಕೀಯ ಜನ್ಮ ತಾಳಿದಿರೋ ಇದು ನೀವು ಮರೆಯಬಾರದು. ನಾಲಿಗೆಯನ್ನು ಹಿಡಿತದಲ್ಲಿ ಇಟ್ಟುಕೊಂಡು ನಾವು ಮಾತೃಪಕ್ಷ ಬಿಜೆಪಿಗೆ ಮರಳಿದ್ದು ನನಗೆ ಖುಷಿಯಾಗಿದೆ ಅಂತ ಬಿಜೆಪಿ ಸಮಾವೇಶದಲ್ಲಿ ಅರುಣಾಲಕ್ಷ್ಮಿ ತಿಳಿಸಿದರು. ಇನ್ನು ಮೊನ್ನೆ ಚುನಾವಣೆಯಲ್ಲಿ ಆದಂತಹ ಘಟನೆಗಳನ್ನು ನೆನಪು ಮಾಡಿಕೊಳ್ಳೋದು ಬೇಡ, ಅದು ಶತ್ರುಗಳಿಗೆ ಅನುಕೂಲ ಆಗುತ್ತೆ. ಈ ಬಾರಿ ಶ್ರೀರಾಮುಲು ಅವರನ್ನ ಗೆಲ್ಲಿಸಿ ಮೋದಿ ಕೈ ಬಲಪಡಿಸೋಣ ಅಂತ ತಿಳಿಸಿದರು. ನಮ್ಮ 18ನೇ ಲೋಕಸಭಾ ಚುನಾವಣೆಯ ಬಳ್ಳಾರಿ ಅಭ್ಯರ್ಥಿ ಆಗಿರುವ ಶ್ರೀರಾಮುಲು ಅಣ್ಣನವರನ್ನು ನಾವು ಗೆಲ್ಲಿಸಬೇಕು ಅನ್ನೋ ಒಂದು ಗುರಿಯನ್ನು ಇಟ್ಟುಕೊಂಡು ನಾವು ಬಂದಿದ್ದೇವೆ. ಪಕ್ಷಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಕೈ ಬಲಪಡಿಸಲು ಬಂದಿದ್ದೇವೆ. ನಮ್ಮ ಗುರಿ ಶ್ರೀರಾಮುಲು ಅವರ ಗೆಲ್ಲೋದೇ ನಮಗೆ. ಈಗ ವಿಧಾನಸಭೆ ಖಂಡಿತ ಪಕ್ಷ ಯಾವ ಕೆಲಸ ಕೊಡುತ್ತೋ ಅದನ್ನು ನಾನು ಖಂಡಿತ ಮಾಡ್ತೇನೆ. ನೀವು ಕೂಡ ಯಾವಾಗಿಂದ ಪ್ರಚಾರ ಆರಂಭ ಮಾಡ್ತಾ ಇದ್ರಿ? ಇವತ್ತಿಂದ ಮಾಡ್ತೀನಮ್ಮ. ಇವತ್ತು ಸಾಯಂಕಾಲ ಕಾರ್ಯಕರ್ತರ ಸ್ವಾಗತ ಮಾಡುವ ಕಾರ್ಯಕ್ರಮ ಇದೆ. ಅದಾದ್ಮೇಲೆ ನಾಳೆಯಿಂದ ನಾವು ಪ್ರಾರಂಭ. ಬಿಜೆಪಿ ಸಮಾವೇಶದಲ್ಲಿ ಶ್ರೀರಾಮುಲು ಜನಾರ್ದನ್ ರೆಡ್ಡಿಯನ್ನ ಹಾಡಿ ಹೊಗಳಿದ್ದಾರೆ. ಚಾಣಕ್ಯನಂತೆ ಬುದ್ಧಿವಂತಿಕೆ ಜನಾರ್ದನ್ ರೆಡ್ಡಿಗೆ ಇದೆ. ದಕ್ಷಿಣ ಭಾರತದ ಕರ್ನಾಟಕದಲ್ಲಿ ಮೊದಲ ಬಾರಿ ಬಿಜೆಪಿ ಅಧಿಕಾರಕ್ಕೆ ಬರೋದಕ್ಕೆ ಜನಾರ್ದನ್ ರೆಡ್ಡಿ ಕೂಡ ಕಾರಣ. ಯಡಿಯೂರಪ್ಪ ಜೊತೆಗೆ ಸೇರಿ ಮೊದಲ ಬಾರಿಗೆ ಸರ್ಕಾರ ರಚನೆ ಮಾಡಿದ್ರು ಜನಾರ್ದನ್ ರೆಡ್ಡಿ, ಕರುಣಾಕರ್ ರೆಡ್ಡಿ, ಆನಂದ್ ಸಿಂಗ್, ನಾನು ಸೇರಿ ಯಡಿಯೂರಪ್ಪ ಜೊತೆಗೆ ಪಂಚಪಾಂಡವರಂತೆ ಕೆಲಸ ಮಾಡಿದ್ದೇವೆ. ಆದರೆ ಕಳೆದ ಚುನಾವಣೆಯಲ್ಲಿ ರೆಡ್ಡಿ ಸಹೋದರರು ಮತ್ತು ನಾವು ಒಡೆದು ಬೇರೆಯವರಿಗೆ ಲಾಭ ಮಾಡಿಕೊಟ್ಟಿದ್ದೀವಿ ಅಂತ ಬೇಸರ ವ್ಯಕ್ತಪಡಿಸಿದರು. ನಾನು ಬಳ್ಳಾರಿ ಜಿಲ್ಲೆ ಅಂದ ತಕ್ಷಣವೇ ಒಂದು ನೆನಪಾಗುತ್ತೆ. ಹೌದು, ಸನ್ಮಾನ್ಯ ಜನಾರ್ದನ್ ರೆಡ್ಡಿ ಅವರು ಇವತ್ತು ಈ ಭಾಗದಲ್ಲಿದ್ದಂಥ ಉಕ್ಕಿನ ನಾಡಾಗಿ, ಅದೇ ರೀತಿ ನೆಲಕ್ಕೆ ಒಂದು ಇತಿಹಾಸವನ್ನಿದ್ದಂಥ ಈ ಬಳ್ಳಾರಿ ಜಿಲ್ಲೆಗೆ ಅವತ್ತಿನ ಸಂದರ್ಭದಲ್ಲಿ ಒಂದು ಕಾಲದಲ್ಲಿ ಬಂಗಾರವನ್ನು ಬಿತ್ತಿದ್ರೆ ಬಂಗಾರ ಬರುತ್ತೆ ಅನ್ನೋದ ಕಲ್ಪನೆ ಮತ್ತು ಅದೇ ರೀತಿಯಲ್ಲಿ ವಾಸ್ತವ ಮಾಡಿದಂಥ ವ್ಯಕ್ತಿ ಜನಾರ್ದನ್ ರೆಡ್ಡಿ ಅವರು. ಯಾಕಂದ್ರೆ ರಾಜಕಾರಣದಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿಯವರು ನಮ್ಮ ಭಾಗದ ಹಿರಿಯ ನಾಯಕರು. ಜನಾರ್ದನ್ ರೆಡ್ಡಿಯವರು ಯಾವ ರೀತಿಯಲ್ಲಿ ಚಾಣಕ್ಯನಿಗೆ ಯಾವ ರೀತಿಯಲ್ಲಿ ಒಂದು ಮುಂದಾಲೋಚನೆ ಇರುತ್ತೇನೋ, ಯಾವ ರೀತಿಯಲ್ಲಿ ಬುದ್ಧಿ ಇರುತ್ತೇನೋ, ಯಾವ ರೀತಿಯಲ್ಲಿ ದೇಶ ಮತ್ತು ರಾಜ್ಯ ಜಿಲ್ಲೆ ಪ್ರಗತಿಯ ಕಡೆ ಒಯ್ಬೇಕನ್ನಂತ ಚಿಂತನೆ ಇದ್ದಂಥ ವ್ಯಕ್ತಿಯಾಗಿ ಚಾಣಕ್ಯನಿಗೆ ಎಷ್ಟು ಬುದ್ಧಿ ಇರ್ತದನೋ ಜನಾರ್ದನ್ ರೆಡ್ಡಿ ಕೂಡ ಅದೇ ಸಮಾನವಾದಂಥ ಬುದ್ಧಿಯನ್ನು ಇಟ್ಕೊಂಡು